ಈ ವಿಡಿಯೋ ಒಳಗಡೆ ನಾನು ನಿಮಗೆ ಗೂಗಲ್ ಜಮ್ನಾಯ ಒಳಗಡೆ ಕ್ಯಾನ್ವಾನ ಯಾವ ತರ ಆಕ್ಟಿವೇಟ್ ಮಾಡುದ, ಕ್ಯಾನ್ವಾನ ಯೂಸ್ ಮಾಡ್ಕೊಂಡು ಯಾವ ತರ ಇಮೇಜಸ್ ಅನ್ನ ಕ್ರಿಯೇಟ್ ಮಾಡುದ, ಎಡಿಟ್ ಮಾಡುದ ಅಂತ ಹೇಳಿ ಎಲ್ಲ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಮತ್ತೆ ಈ ಫೀಚರ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಗೆ ಜಮ್ನಾಯ್ ಪ್ರೋ ಪ್ಲಾನ್ ಬೇಕಾಗಿಲ್ಲ, ಕ್ಯಾನ್ವಾ ಪ್ರೋ ಪ್ಲಾನ್ ಕೂಡ ಬೇಕಾಗಿಲ್ಲ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಬೇಸಿಸ್ ಆಗಿ AI ಟೂಲ್ಸ್, AI ಟ್ಯುಟೋರಿಯಲ್ಸ್ ಆಮೇಲೆ AI ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ನೀವೇನಾದ್ರೂ ಜಮನಾಯನ್ನ ಇನ್ನೂವರೆಗೂ ಯೂಸ್ ಮಾಡಿಲ್ಲ ಅಂತಂದ್ರೆ gemini.google.com ಹೋಗ್ರಿ. ಇದ್ರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಒಂದ್ಸರಿ ನೀವು ಈ ಲಿಂಕ್ ಹೋದ್ಮೇಲೆ ನಿಮ್ಮ ಗೂಗಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ರಿ. ಲಾಗಿನ್ ಮಾಡಿದ್ಮೇಲೆ ನೀವು ಈ ತರ ಒಂದು ಇಂಟರ್ಫೇಸ್ ಒಳಗಡೆ ಬರ್ತೀರಿ. ಇಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಕ್ಯಾನ್ವಾನ ಆಕ್ಟಿವೇಟ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಪರ್ಸನಲ್ ಇಂಟೆಲಿಜೆನ್ಸ್ ಮೇಲೆ ಬರ್ರಿ. ಇಲ್ಲಿ ನಿಮ್ಗೆ 3 ಆಪ್ಷನ್ ಇದಾವ: ಮೆಮರೀಸ್, ಕನೆಕ್ಟೆಡ್ ಆಪ್ಸ್, ಇನ್ಸ್ಟ್ರಕ್ಷನ್ಸ್ ಫಾರ್ ಜಮ್ನಾಯ್. ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಕನೆಕ್ಟೆಡ್ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕನೆಕ್ಟೆಡ್ ಆಪ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ರಿ. ಸ್ಕ್ರೋಲ್ ಡೌನ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇವಾಗ ಇಲ್ಲಿ ಕ್ಯಾನ್ವಾ ಅಂತೇಳಿ ಒಂದು ಕನೆಕ್ಟರ್ ಸಿಗ್ತದೆ. ಇದನ್ನ ಆನ್ ಮಾಡ್ರಿ. ಆನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ಮೇಲೆ ಇದು ನಿಮ್ಗೆ ಈ ತರ ಒಂದು ಪರ್ಮಿಷನ್ ಅನ್ನ ಕೇಳ್ತೈತಿ. ಅದಕ್ಕೆ ಅಲೌ ಅಂತ ಕೊಡ್ರಿ. ಅಲೌ ಅಂತ ಕೊಟ್ಟ ತಕ್ಷಣ ಇದು ಇವಾಗ ಆನ್ ಆಯ್ತು. ಸಮ್ ಟೈಮ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ಮಾಡ್ತಾ ಇದ್ರಿ ಅಂತಂದ್ರೆ ಇದು ನಿಮ್ಗೆ ಲಾಗಿನ್ ಮಾಡ್ಲಿಕ್ಕೆ ಕೇಳ್ತೈತಿ ಕ್ಯಾನ್ವಾ ಅಕೌಂಟ್ಗ. ಸೊ ಅದನ್ನ ಕಂಟಿನ್ಯೂ ಮಾಡ್ರಿ, ಲಾಗಿನ್ ಮಾಡ್ರಿ, ಎಲ್ಲ ಆಕ್ಸೆಸ್ ಕೊಡ್ರಿ. ಎಲ್ಲ ಆಕ್ಸೆಸ್ ಅನ್ನ ಕೊಟ್ಟ ನೀವು ಲಾಗಿನ್ ಮಾಡ್ಕೊಡ್ರಿ. ಒಂದ್ಸರಿ ಲಾಗಿನ್ ಮಾಡಿದ್ಮೇಲೆ ನಿಮ್ಮ ಕ್ಯಾನ್ವಾ ಅಕೌಂಟ್ ಮತ್ತೆ ಜಮನಾಯ್ ಅಕೌಂಟ್ ಕನೆಕ್ಟ್ ಆಗಿರ್ತೈತಿ. ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ಇಲ್ಲಿ ಹೊಸ ಚಾಟ್ ಮೇಲೆ ಕ್ಲಿಕ್ ಮಾಡ್ತಾನೆ. ನ್ಯೂ ಚಾಟ್ ಇಲ್ಲಿ ಓಪನ್ ಆಗೈತಿ. ಕ್ಯಾನ್ವಾ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಈ ಚಾಟ್ ಒಳಗಡೆ ನೀವು ಇಲ್ಲಿ ಆಟ್ ಅಂತ ಟೈಪ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ವೇರಿಯಸ್ ಆಪ್ಷನ್ ಸಿಗ್ತಾವ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಈ ತರ ಕ್ಯಾನ್ವಾನ ಸೆಲೆಕ್ಟ್ ಮಾಡಬಹುದು. ಇಲ್ಲ ಅಂತಂದ್ರೆ ಆಟ್ ಅಂತ ಟೈಪ್ ಮಾಡಿ ಕ್ಯಾನ್ವಾ ಅಂತ ಟೈಪ್ ಮಾಡಿದ್ರಿ ಅಂದ್ರೂ ಕೂಡ ಇಲ್ಲಿ ನಿಮ್ಗೆ ಇದು ಬರ್ತೈತಿ. ಇದನ್ನ ಈ ತರ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಸೊ ಈ ಎರಡು ರೀತಿಯಿಂದ ನೀವು ಕ್ಯಾನ್ವಾನ ಇಲ್ಲಿ ಆಕ್ಟಿವೇಟ್ ಮಾಡಬಹುದು. ಫಸ್ಟ್ ಆಫ್ ಆಲ್ ನಾವು ಜಮನಾಯ್ ಒಳಗಡೆ ಇಮೇಜ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಯಾವ ತರ ಮಾಡ್ತೇವೆ? ಇಟ್ ಈಸ್ ವೆರಿ ಸಿಂಪಲ್, ರೈಟ್? ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀವಿ, ಕ್ರಿಯೇಟ್ ಇಮೇಜ್ ಅಂತ ಕೊಟ್ಟು ಇಲ್ಲಿ ನಮ್ಮ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡ್ತೀವಿ. ನಾ ಇಲ್ಲಿ ಇವತ್ತೊಂದು ಪೋಸ್ಟರ್ ಅನ್ನ ರೆಡಿ ಮಾಡ್ತಾ ಇದ್ದೇನೆ ಆಟೋಮೇಟಿವ್ ಎಕ್ಸಿಬಿಷನ್ಗೋಸ್ಕರ. ಓಕೆ, ಸೊ ಇವಾಗ ನಾ ಇಲ್ಲಿ ಈ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿಸ್ತೇನೆ. ಯಾವ ತರ ಇದಕ್ಕೆ ಕ್ರಿಯೇಟ್ ಮಾಡ್ತೈತಿ ಅಂತಂದ್ರೆ ಇಲ್ಲಿ ಇದು ಕ್ಯಾನ್ವಾನ ಯೂಸ್ ಮಾಡೋದಿಲ್ಲ. ಇದು ಯೂಶಲಿ ಜಮನಾಯ್ ಅವರ ಡಿಫಾಲ್ಟ್ ಮಾಡೆಲ್ ಅಥವಾ ನ್ಯಾನೋ ಬನಾನ ಯೂಸ್ ಮಾಡ್ಕೊಂಡು ನಮ್ಗೆ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ ಕೊಡ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ನಮಗೊಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟೈತಿ. ನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಇದು ನಮ್ಗೆ ಈ ತರ ಕಾಣಿಸ್ಲಿಕ್ಕತ್ತೈತಿ. ಇವಾಗ ಇದನ್ನ ಎಡಿಟ್ ಮಾಡ್ಬೇಕಂದ್ರೆ ಜನರಲ್ ಆಗಿ ನೀವು ಯಾವ ತರ ಮಾಡ್ತೀರಿ? ಇಲ್ಲಿ ಮತ್ತೆ ನಮ್ಗೆ ಇಲ್ಲಿ ಸಪೋಸ್ ಅನ್ಕೊಡ್ರಿ, ಇದು ಮೋಟರ್ ಕ್ಲಾಸ್ ಏನೈತಲ್ಲ ಇದ್ರದ ಕಲರ್ ಚೇಂಜ್ ಮಾಡಬೇಕು ಅಂತಂದ್ರೆ ಜಮನಾಯ್ ಹೋಗ್ಬಿಟ್ಟು ನೀವು ಇಲ್ಲಿ ಹೇಳ್ತೀರಿ ಚೇಂಜ್ ದ ಕಲರ್ ಆಫ್ ಮೋಟರ್ ಕ್ಲಾಸ್ ಟೈಟಲ್. ಸೊ ಇದು ಚೇಂಜ್ ಮಾಡಿ ಕೊಡ್ತೈತಿ. ಇನ್ಮೇಲೆ ನೀವು ಆ ತರ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಇವಾಗ ಕ್ಯಾನ್ವಾ ಕನೆಕ್ಟೆಡ್ ಆಗಿರೋದ್ರಿಂದ ನಾವು ಈ ಇಮೇಜ್ ಅನ್ನ ಡೈರೆಕ್ಟ್ ಆಗಿ ಕ್ಯಾನ್ವಾ ಒಳಗಡೆ ಎಡಿಟ್ ಮಾಡಬಹುದು. ಬಟ್ ನೀವು ಇದನ್ನ ಜಸ್ಟ್ ಈ ತರ ಕಾಪಿ ಮಾಡಿ ಕ್ಯಾನ್ವಾ ಒಳಗಡೆ ಹೋಗಿ ಪೇಸ್ಟ್ ಮಾಡಿದ್ರೆ ನಿಮ್ಗೆ ಎಡಿಟ್ ಮಾಡ್ಲಿಕ್ಕೆ ಬರುದಿಲ್ಲ, ರೈಟ್? ಸೊ ಅದಕ್ಕೆ ಏನ್ ಮಾಡ್ಬೇಕಾ ನೋಡ್ರಿ, ಇಲ್ಲಿ ವೆರಿ ಸಿಂಪಲ್. ನಾ ಇವಾಗ ಇಲ್ಲಿ ಆಟ್ ಅಂತ ಕೊಟ್ಟ ಕ್ಯಾನ್ವಾ ಅನ್ನ ಸೆಲೆಕ್ಟ್ ಮಾಡ್ತಾನೆ. ಇವಾಗ ಇಮೇಜ್ ಅನ್ನ ಇದನ್ನ ತೆಗಿಬೇಕು. ಓಕೆ, ಆಟ್ ಕ್ಯಾನ್ವಾ ಅಂತ ಕೊಟ್ಟೆ. ಇವಾಗ ನಾ ಏನು ಹೇಳ್ತೇನೆ ಅಂತಂದ್ರೆ ಸಿಂಪಲ್ ಪ್ರಾಂಪ್ಟ್ ಕೊಡ್ತಾ ಇದ್ದಾನೆ. ಕನ್ವರ್ಟ್ ದಿಸ್ ಇಮೇಜ್ ಇನ್ ಎಡಿಟೇಬಲ್ ಫಾರ್ಮ್ಯಾಟ್. ಮತ್ತೇನು ಹೇಳ್ತಾ ಇಲ್ಲ, ಜಸ್ಟ್ ಕ್ಯಾನ್ವಾನ ಸೆಲೆಕ್ಟ್ ಮಾಡಿ ಈ ತರ ಒಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ಕೊಡ್ತಾನೆ. ಇವಾಗ ಇದು ನೋಡ್ರಿ ಏನ್ ಮಾಡ್ತೈತಿ ಅಂತ ಹೇಳಿ. ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಕನೆಕ್ಟಿಂಗ್ ಟು ಕ್ಯಾನ್ವಾ ಅಂತ ಬಂತ. ಸೊ ಇದು ಕ್ಯಾನ್ವಾಗ ಕನೆಕ್ಟ್ ಆಗ್ತೈತಿ. ಮೊದಲ ಕನೆಕ್ಟ್ ಆಗಿ ಆ ಇಮೇಜ್ ಅನ್ನ ರೀಕ್ರಿಯೇಟ್ ಮಾಡ್ತೈತಿ. ಓಕೆ, ಐ ಕ್ರಿಯೇಟೆಡ್ ಎ ಟೆಕ್ನಿಕಲ್ ಇಶ್ಯೂ ವೈಲ್ ಅಪ್ಲೋಡಿಂಗ್ ದ ಇಮೇಜ್ ಡೈರೆಕ್ಟ್ಲಿ. ಹವೆವರ್ we can create a fresh design from the scratch using a luxury layout that perfectly matches your brief. ಓಕೆ, ಸೊ ಇದೇನ್ ಹೇಳಕತ್ತೈತಿ ಅಂತಂದ್ರೆ ಡೈರೆಕ್ಟ್ಲಿ ಆ ಇಮೇಜ್ ಅನ್ನ ಎಡಿಟ್ ಮಾಡ್ಲಿಕ್ಕೆ ಇದಕ್ಕೆ ಟೆಕ್ನಿಕಲ್ ಇಶ್ಯೂಸ್ ಬರಕತ್ತಿದಾವ. ಫ್ರೆಶ್ ಆಗಿ ನಾವು ಒಂದು ಹೊಸ ಇಮೇಜ್ ಅನ್ನ ಕ್ರಿಯೇಟ್ ಮಾಡೋಣ ಕ್ಯಾನ್ವಾ ಒಳಗಡೆ ಅಂತೇಳಿ. ದಟ್ ಈಸ್ ಫೈನ್. ಸೊ ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ಮತ್ತೆ ಹೊಸ ಚಾಟ್ ಅನ್ನ ಓಪನ್ ಮಾಡಿ ಆಟ್ ಅಂತ ಕೊಟ್ಟ ಕ್ಯಾನ್ವಾ ಅನ್ನ ತಗೊಳ್ತಾನೆ. ಕ್ಯಾನ್ವಾನ ತಗೊಂಡ ಇಲ್ಲಿ ಆ ಪ್ರಾಂಪ್ಟ್ ಅನ್ನ ಹಾಕ್ತಾನೆ. ಸೇಮ್ ಪ್ರಾಂಪ್ಟ್ ಅನ್ನ ಹಾಕಿ ಈ ಸರಿ ನಾ ಇಲ್ಲಿ ಎಕ್ಸ್ಟೆಂಡೆಡ್ ಕೂಡ ತಗೊಳ್ತಾನೆ. ಸೊ ದಟ್ ಇದು ಇನ್ನೂ ಸ್ವಲ್ಪ ರಿಚ್ ಆಗಿ ನಮ್ಗೆ ಇಮೇಜ್ ಅನ್ನ ಅಥವಾ ಬ್ಯಾನರ್ ಅನ್ನ ಕ್ರಿಯೇಟ್ ಮಾಡಿ ಕೊಡ್ಲಿ. ಇವಾಗ ಎಂಟರ್ ಕೊಡ್ತಾನೆ. ಲೆಟ್ಸ್ ವೇಟ್.
ಓಕೆ, ಸೊ ಇವಾಗ ಇದ ಕನೆಕ್ಟಿಂಗ್ ಟು ಕ್ಯಾನ್ವಾ ಅಂತೇಳಿ ಇಲ್ಲಿ ತೋರಿಸ್ಲಿಕ್ಕತ್ತೈತಿ. ಸೊ ಇದ ಕ್ಯಾನ್ವಾಗ ಕನೆಕ್ಟ್ ಮಾಡಿ ನಮ್ಗೆ ಹೊಸದೊಂದ ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಸೊ ಇವಾಗ ಇಲ್ಲಿ ನಮ್ಗೆ ಇದ 4 ಇಮೇಜ್ ಅನ್ನ ಕ್ರಿಯೇಟ್ ಮಾಡೈತಿ, ಒಂದಲ್ಲ 4 ಇಮೇಜ್ ಅನ್ನ. ಸೊ ಫಸ್ಟ್ ಒನ್ ಓಪನ್ ಮಾಡ್ತಾ ಇದ್ದಾನೆ, ಸೆಕೆಂಡ್ ಒನ್, ಥರ್ಡ್ ಒನ್, ಆಮೇಲೆ ಫೋರ್ತ್ ಒನ್. ಸೊ ಇವಾಗ 4 ಇಮೇಜಸ್ ಅನ್ನ ನಾನು ಕ್ಯಾನ್ವಾ ಒಳಗಡೆ ಓಪನ್ ಮಾಡಿದ್ದಾನೆ. ನಾ ಇಲ್ಲಿ ಫ್ರೀ ಕ್ಯಾನ್ವಾ ಅನ್ನ ಯೂಸ್ ಮಾಡ್ತಾ ಇದ್ದಾನೆ. ಇಟ್ ಈಸ್ ನಾಟ್ ಅ ಪೇಡ್ ವರ್ಷನ್. ನೀವು ಇಲ್ಲಿ ನೋಡ್ತಿರ್ಬೋದು, ಗೆಟ್ ಅನದರ್ ಫ್ರೀ ಟ್ರಯಲ್ ಅಂತ ಹೇಳಿ ಬರ್ತಾ ಐತಿ. ಜನರಲಿ ನಾವು ಇದನ್ನ ಎಡಿಟ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾರ್ಮಲ್ ಆಗಿ ನ್ಯಾನೋ ಬನಾನ ಯೂಸ್ ಮಾಡ್ಕೊಂಡೆ ಎಡಿಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ, ಬಟ್ ನಾವ್ ಇವಾಗ ಇಲ್ಲಿ ಕ್ಯಾನ್ವಾನ ಯೂಸ್ ಮಾಡ್ಕೊಂಡು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ ಇಲ್ಲಿ ಕ್ಯಾನ್ವಾ ಒಳಗಡೆ ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ನಾ ಇದನ್ನ ಎಡಿಟ್ ಮಾಡಬಹುದು. ಸಿ, ಐ ಕ್ಯಾನ್ ಎಡಿಟ್. ಸಿ, ವೆಹಿಕಲ್ ಅನ್ನ ಕೂಡ ಆ ಕಡೆ ಈ ಕಡೆ ತಗೊಂಡು ಹೋಗ್ಬೋದು. ಸಿ, ಇಲ್ಲಿ ಯಾವ್ದು ಬೇಕೋ ಆ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಎಡಿಟ್ ಮಾಡಬಹುದು. ಅಂಡ್ ಅನದರ್ ಥಿಂಗ್ ವೆರಿ ಇಂಪಾರ್ಟೆಂಟ್, ನಿಮಗಿಲ್ಲಿ ಜಮನಾಯ್ ಲೋಗೋ ಬರ್ತಾನೆ ಇಲ್ಲ. ಜಮನಾಯ್ ಲೋಗೋ ಅಥವಾ ವಾಟರ್ ಮಾರ್ಕ್ ಇದ್ರೊಳಗಡೆ ಬರ್ತಾನೆ ಇಲ್ಲ. ಯಾವುದೇ ಇಮೇಜ್ ಒಳಗಡೆ ಜಮನಾಯ್ ವಾಟರ್ ಮಾರ್ಕ್ ಅವೈಲೇಬಲ್ ಇಲ್ವೇ ಇಲ್ಲ. ಸೊ ಇದರಿಂದ ನಿಮ್ಗೆ ಏನಾಗ್ತೈತಿ, ಆ ಒಂದು ಪ್ರಾಬ್ಲಮ್ ಏನಿತ್ತಲ್ಲ ಜಮನಾಯ್ ವಾಟರ್ ಮಾರ್ಕ್ದ, ಅದು ಕೂಡ ಹೋಗ್ಬಿಡ್ತೈತಿ. ಸಿ, ಇದನ್ನ ಕೂಡ ನೀವು ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡಿಸ್ಬೋದ. ಸೊ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಮಾಸ್ಟರ್ ಕ್ಲಾಸ್ ಕ್ಲಾಸಿಕ್ ಆಟೋಮೇಟಿವ್ ಎಕ್ಸಿಬಿಷನ್ ಅಂತ ಐತಲ್ಲ, ನಾ ಇಲ್ಲಿ ಆಟೋ ಅಂತ ಅಷ್ಟೇ ಮಾಡ್ತಾನೆ. ನೋಡ್ರಿ ಇಲ್ಲಿ ಆಟೋ ಎಕ್ಸಿಬಿಷನ್. ಸೊ ಈ ಥರ ನೀವು ಇಲ್ಲಿ ಎಡಿಟ್ ಮಾಡ್ಬೋದ. ನೀವು ವೇರಿಯಸ್ ಥಿಂಗ್ಸ್ ಅನ್ನ ಮಾಡ್ಬೋದು. ನಿಮ್ಮ ಹತ್ರ ಏನಾದರೂ ಪ್ರೋ ವರ್ಷನ್ ಇತ್ತು ಅಂತಂದ್ರೆ ಮತ್ತೆ ನಿಮಗೆ ಬಹಳಷ್ಟು ಡೋರ್ಸ್ ಓಪನ್ ಆಗ್ತಾವ. ಲೈಕ್ ನೀವು ಮತ್ತೆ ಇಲ್ಲಿ ಎಲಿಮೆಂಟ್ಸ್ ಅನ್ನ ಆ್ಯಡ್ ಮಾಡ್ಬೋದಾ. ಲೈಕ್ ಸಪೋಸ್ ಸೇ ಇಲ್ಲಿ ಬಿಟ್ಕಾಯಿನ್ ಒಂದು ಇದನ್ನ ಆ್ಯಡ್ ಮಾಡ್ಬೋದಾ, ಸಮಥಿಂಗ್ ಲೈಕ್ ಐ ಆಮ್ ಜಸ್ಟ್ ಶೋಯಿಂಗ್ ಯು. ಓಕೆ, ಸೊ ಈ ಥರ ನೀವು ಮತ್ತೆ ಇಲ್ಲಿ ಎಲಿಮೆಂಟ್ಸ್ ಅನ್ನ ಆ್ಯಡ್ ಮಾಡ್ಬೋದು ಈ ಥರ, ರೈಟ್. ಸೊ ಎಲಿಮೆಂಟ್ಸ್ ಆ್ಯಡ್ ಮಾಡ್ರಿ, ಫ್ರಾಂಟ್ಸ್ ಅನ್ನ ಚೇಂಜ್ ಮಾಡ್ರಿ. ಇಲ್ಲಿ ಫ್ರಾಂಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ, ಇಲ್ಲಿ ಫ್ರಾಂಟ್ ಅನ್ನ ಚೇಂಜ್ ಮಾಡ್ಬೋದಾ. ಸಿ, ನಾ ಇವಾಗ ಇಲ್ಲಿ ಫಾಂಟ್ ಅನ್ನ ಕ್ಲಿಕ್ ಮಾಡಿದೆ ಅಂತಂದ್ರೆ ಫಾಂಟ್ ಚೇಂಜ್ ಆಯ್ತಾ. ದಟ್ ಈಸ್ ನಾಟ್ ಅ ಗುಡ್ ಫಾಂಟ್ ಆ್ಯಕ್ಚುಲಿ. ಲೆಟ್ಸ್ ಸಿ ಸಮಥಿಂಗ್ ಎಲ್ಸ್. ಓಕೆ, ಇನ್ಕ್ಲೂಸಿವ್ ಸೈನ್ಸ್. ಸಿ, ಈ ಥರ ನಾವು ಇದನ್ನ ಚೇಂಜಸ್ ಮಾಡ್ಬೋದು. ಯಾವುದೇ ಇಮೇಜ್ ಇಲ್ಲಿ 4 ಇಮೇಜ್ ಅದಾವ. 4 ಇಮೇಜನ್ನು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಎಡಿಟ್ ಮಾಡ್ಬೋದ. ಜಸ್ಟ್ ಥಿಂಕ್ ಆಫ್ ಇಟ್ ದಿಸ್ ವೇ. ನೀವು ಜಮನಾಯನ್ನ ಫ್ರೀ ಕೂಡ ಯೂಸ್ ಮಾಡ್ಕೊಳ್ಬೋದ, ಕ್ಯಾನ್ವಾನ ಕೂಡ ಯೂಸ್ ಮಾಡ್ಕೊಳ್ಬೋದ. ಆಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಪೋಸ್ಟರ್ಸ್ ಅನ್ನ ಕ್ರಿಯೇಟ್ ಮಾಡಿಸ್ಬೋದ. ಥಿಂಕ್ ಆಫ್ ಇಟ್ ಆಸ್ ಅ ಪ್ರಿಂಟಿಂಗ್ ಪ್ರೆಸ್, ಥಿಂಕ್ ಆಫ್ ಇಟ್ ಆಸ್ ಅ ಕಾಲೇಜ್ ಪ್ರಾಜೆಕ್ಟ್, ಥಿಂಕ್ ಆಫ್ ಇಟ್ ಆಸ್ ಅ ಥಂಬ್ನೇಲ್ ಕ್ರಿಯೇಟರ್, ಥಿಂಕ್ ಆಫ್ ಇಟ್ ಆಸ್ ಅ ಕಂಟೆಂಟ್ ಕ್ರಿಯೇಟರ್. ನೀವು ಫ್ರೀ ಆಫ್ ಕಾಸ್ಟ್ ಒಳಗಡೆ AI ಅನ್ನು ಯೂಸ್ ಮಾಡ್ಕೊಂಡೆ ಏನೆಲ್ಲ ಮಾಡ್ಬೋದು ಅಂತ ಹೇಳಿ ಕೊರೋಸಲ್ಸ್ ಕ್ರಿಯೇಟ್ ಮಾಡ್ಬೋದು, ಫ್ರೀ ಆಗಿ ಎಡಿಟ್ ಮಾಡ್ಬೋದು, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅನ್ನ ಗ್ರೋ ಮಾಡ್ಬೋದು. ಇವಾಗ ನಾ ಈ ಎಲ್ಲ ಇಮೇಜ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಇನ್ನೊಂದು ಯೂಸ್ ಕೇಸ್ ತೋರಿಸ್ತಾನೆ. ಇದಷ್ಟೇ ಅಲ್ಲದೆ ನೀವು ಇಂಟರ್ನೆಟ್ ಒಳಗಡೆ ಇರೋ ಯಾವುದೇ ಇಮೇಜ್ ಅನ್ನ ತಗೊಂಡ ಅದನ್ನು ಕೂಡ ಎಡಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ ಒಂದು ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ತೇನೆ. ಎಲ್ ನೀನೋ ಇವಾಗ ತುಂಬಾ ಟ್ರೆಂಡ್ ಒಳಗಡೆ ಆಯ್ತಲ್ಲ. ಸೊ ಎಲ್ ನೀನೋ ಮೇಲೆ ಒಂದು ಇಲ್ಲಿ ಇಮೇಜ್ ಅನ್ನ ತಗೊಳ್ತಾನೆ. ಲೆಟ್ಸ್ ಸಿ ಯಾವ ಇಮೇಜ್ ಅನ್ನ ನೋಡೋಣ. ಇಲ್ಲಿ ಟೆಕ್ಸ್ಟ್ ಇರ್ಬೇಕು ಅದ್ರೊಳಗಡೆ, ಸೊ ದಟ್ ನಮ್ಗೆ ಇದು ಎಡಿಟ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಓಕೆ, ಸೊ ಇಲ್ಲಿ ಐ ಥಿಂಕ್ ದಿಸ್ ಒನ್. ಓಕೆ, ಸೊ ಈ ಇಮೇಜ್ ಅನ್ನ ನಾ ಇಲ್ಲಿ ಕಾಪಿ ಮಾಡ್ತೇನೆ. ಓಕೆ, ಕಾಪಿ ಮಾಡಿಬಿಟ್ಟು ಇದನ್ನ ಕ್ಲೋಸ್ ಮಾಡ್ತೇನೆ. ಇಲ್ಲಿ ಬಂದ ಮತ್ತೆ ಇಲ್ಲಿ ಆಟ್ ಅಂತ ಕೊಟ್ಟ ಕ್ಯಾನ್ವಾನ ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿ ಈ ಇಮೇಜ್ ಅನ್ನ ಇಲ್ಲಿ ಪೇಸ್ಟ್ ಮಾಡ್ತೇನೆ. ಕನ್ವರ್ಟ್ ದಿಸ್ ಟು ಕ್ಯಾನ್ವಾ ಎಡಿಟ್ ಡಿಸೈನ್. ಓಕೆ, ಎಂಟರ್ ಕೊಡ್ತಾನೆ. ಲೆಟ್ಸ್ ಸಿ ಈ ಇಮೇಜ್ ಅನ್ನ ಕೂಡ ನಾವು ಎಡಿಟ್ ಮಾಡ್ಬೋದು ಇಲ್ವೋ ಅಂತೇಳಿ. ನಾ ಇಂಟರ್ನೆಟ್ ಇಂದ ಕಾಪಿ ಮಾಡಿರೋ ಇಮೇಜ್ ಇದೆ. ಇವಾಗ ನೋಡ್ರಿ ಇದು ಮತ್ತೆ ಕ್ಯಾನ್ವಾಗ ಕನೆಕ್ಟ್ ಆಗಕತ್ತೈತಿ. ಆಲ್ ರೈಟ್, ಸೊ ಈ ಸರಿ ಇದು ನಮ್ಗೆ ಐ ಹ್ಯಾವ್ ಸಕ್ಸಸ್ಫುಲಿ ಕನ್ವರ್ಟೆಡ್ ದ ಇಮೇಜ್. ನಾ ಇಮೇಜ್ ಯಾವ್ದು ಆ್ಯಡ್ ಮಾಡಿಲ್ಲ ಅದನ್ನ ಇಂಟು ಫುಲ್ಲಿ ಎಡಿಟೇಬಲ್ ಕ್ಯಾನ್ವಾ ಡಿಸೈನ್. ಯು ಕ್ಯಾನ್ ಆಕ್ಸೆಸ್ ಅಂಡ್ ಮಾಡಿಫೈ ದ ಟೆಕ್ಸ್ಟ್, ಲೇಔಟ್ ಅಂಡ್ ಗ್ರಾಫಿಕ್ಸ್ ಎಲಿಮೆಂಟ್ಸ್ ಬೈ ಓಪನಿಂಗ್ ಇಟ್ ಹಿಯರ್. ಜಸ್ಟ್ ಥಿಂಕ್ ವಾಟ್ ಆಲ್ ದಿ ಪಾಸಿಬಿಲಿಟೀಸ್ ಆರ್ ಓಪನಿಂಗ್ ಫಾರ್ ಯು. ಸಿ, ಇವಾಗ ನಾವೊಂದು ಇಂಟರ್ನೆಟ್ ಇಂದ ಇಮೇಜ್ ಅನ್ನ ಡೌನ್ಲೋಡ್ ಮಾಡಿ ಅದನ್ನ ಇಲ್ಲಿ ಅಟ್ಯಾಚ್ ಮಾಡಿ ಅದನ್ನ ಎಡಿಟ್ ಕೂಡ ಮಾಡಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಇವಾಗ ಕ್ಲಿಕ್ ಮಾಡಿದ ತಕ್ಷಣ ನೋಡ್ರಿ ಅದೇ ಇಮೇಜ್ ಅನ್ನ ನಾವಿಲ್ಲಿ ಎಡಿಟ್ ಮಾಡಬಹುದು. ಸಿ, ನಮ್ಗೆ ಯಾವ ತರ ಬೇಕೋ ಆ ತರ ಎಡಿಟ್ ಮಾಡಬಹುದು. ಸಿ, ನಾ ಇಲ್ಲಿ ಏನೇನೋ ಮಾಡ್ಲಿಕ್ಕತ್ತಿದ್ದೇನೆ. ನೀವು ಇವುಗಳನ್ನ ಎನಿಮೇಟ್ ಮಾಡಿಸಬಹುದಾ, ಇದನ್ನ ವಿಡಿಯೋ ಆಗಿ ಕನ್ವರ್ಟ್ ಮಾಡಬಹುದಾ, ವೇರಿಯಸ್ ಥಿಂಗ್ಸ್ ಅನ್ನ ನೀವು ಮಾಡಬಹುದಾ. ಸೊ ಈ ತರ ನೀವು ಫ್ರೀ ಕ್ಯಾನ್ವಾ ವರ್ಷನ್ ಅನ್ನ ಯೂಸ್ ಮಾಡ್ಕೊಂಡ, ಫ್ರೀ ಜಮನಾಯ್ ವರ್ಷನ್ ಅನ್ನ ಯೂಸ್ ಮಾಡ್ಕೊಂಡ ಫೋಟೋಸ್, ಇಮೇಜಸ್ ಅಥವಾ ಥಂಬ್ನೇಲ್ಸ್, ವೇರಿಯಸ್ ಅದರ್ ಬ್ಯಾನರ್ಸ್ ಎಲ್ಲಾನು ಕೂಡ ನೀವು ಇವಾಗ ಎಡಿಟ್ ಮಾಡಬಹುದಾ. ಥಿಂಕ್ ಆಫ್ ದ ಪಾಸಿಬಿಲಿಟೀಸ್ ಲೈಕ್ ಆಸ್ ಅ ಥಂಬ್ನೇಲ್ ಕ್ರಿಯೇಟರ್, ಆಸ್ ಅ ಫ್ರೀಲಾನ್ಸರ್, ಆಸ್ ಅ ಬಿಸ್ನೆಸ್ ಮ್ಯಾನ್. ನೀವು ಫ್ರೀ ಆಫ್ ಕಾಸ್ಟ್ ಒಳಗಡೆ AI ಅನ್ನ ಯೂಸ್ ಮಾಡ್ಕೊಂಡ ಏನೆಲ್ಲ ಮಾಡಬಹುದು ಅಂತ ಹೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ, ಎಲ್ಲರ ಜೊತೆ ಶೇರ್ ಮಾಡ್ರಿ. ನಿಮ್ಮ
ಫ್ರೀಲಾನ್ಸರ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್, ಬಿಸ್ನೆಸ್ ಮ್ಯಾನ್ ಎಲ್ಲರ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಾ ಇಲ್ಲಿ ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಬೇಸಿಸ್ ಆಗಿ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ ಅನ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮ್ಗೆ ಇದೇ ತರ ವೇರಿಯಸ್ ಟಿಪ್ಸ್, ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತಾ ಇರ್ತಾನೆ. ಅದ್ರ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, ಆಮೇಲೆ AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.